ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ತನುಜಾ ವೈದ್ಯಂ. ಇವತ್ತು ಬದನೆಕಾಯಿ ಬೋಂಡಾನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆಲ್ರೆಡಿ ನಾನು ಬದನೆಕಾಯಿನ ಕಟ್ ಮಾಡಿ ಬೇಯಿಸೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಆಲ್ರೆಡಿ ಬೋಂಡ ಹಿಟ್ಟನ್ನ ಕಲಿಸ್ಕೊಂಡಿಟ್ಟಿದ್ದೀನಿ. ಈಗ ಬದನೆಕಾಯಿಗೆ ಮಸಾಲಾನ ಫಿಲ್ ಮಾಡ್ಕೋಬೇಕು. ಮಸಾಲಾಗೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಖಾರದ ಪುಡಿ ಹಾಗೂ ಧನಿಯಾ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಗರಂ ಮಸಾಲ. ನಿಮಗೆ ಯಾವ ಥರ ಸ್ಪೈಸಸ್ ಇಷ್ಟನೋ ಆ ಮಸಾಲಸ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಫಿಲಪ್ ಮಾಡ್ಬೋದು. ಈಗ ಬದನೆಕಾಯಿಗೆ ಮಸಾಲ ಎಲ್ಲ ಫಿಲ್ಲಿಂಗ್ ಮಾಡಿದ್ದಾಯಿತು. ಈಗ ನೆಕ್ಸ್ಟ್ ಎಣ್ಣೆನ ಕಾಯಕ್ಕಿಡೋಣ. ನೀವು ಖಾರದ ಪುಡಿ ಮಸಾಲೆ ಬದಲು ಫಿಲ್ಲಿಂಗ್ಗೆ ಹಸಿಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಫಿಲ್ ಮಾಡ್ಕೋಬೋದು. ಅದು ಕೂಡ ಇಷ್ಟೇ ರುಚಿಯಾಗಿ ಇರುತ್ತೆ. ಈಗ ಒಂದೊಂದಾಗೆ ಬದನೆಕಾಯಿ ಬೋಂಡನ ಹಾಕ್ಕೊಳ್ಳೋಣ. ಈ ಬದನೆಕಾಯಿ ಬೋಂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬ ಸಿಂಪಲ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಎಂಜಾಯ್ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.